Okay, here when the final call is made, in that time debenture first and final call account is debited to debenture account. After that collecting the amount from the debenture holders, so bank account is debited to debenture first and final call account. Okay, next we are going to prepare the ledger account for each and every transactions. That is first one is application and allotment, then first and final call, after that discount account, after that bank or cash account. Understood? First one is debenture application account. Okay, now debenture application account. See the journal entries. ನೋಡಿ journal entries ನೋಡ್ಕೊಳ್ಳಿ. ಅಪ್ಲಿಕೇಶನ್ ಅನ್ನ ಕೊಟ್ಟಾಗ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಅಪ್ಲಿಕೇಶನ್ ಅಕೌಂಟ್ ಅಂತ ಆಗುತ್ತೆ. ಆಫ್ಟರ್ ದಟ್ ಅಮೌಂಟ್ ಅನ್ನ ಆಲ್ರೆಡಿ ಕಲೆಕ್ಟ್ ಮಾಡಿರ್ತಾರೆ, ನಂತರದಲ್ಲಿ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು. ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಅಕೌಂಟ್ ಅಂತ ಆಗುತ್ತೆ. ಸೊ ಫಸ್ಟ್ ಏನಾಗುತ್ತೆ ಜನರಲ್ ಎಂಟ್ರೀಸ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಆಗಿದೆ. ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಕ್ರೆಡಿಟ್ ಆಗಿರೋದ್ರಿಂದ ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಕ್ರೆಡಿಟ್ ಬೈ bank account, by bank account. That is 4,000 into 20 is equal to 80,000. Next entry ಏನಾಗಿದೆ, ಡಿಬೆಂಚರ್ ಅಕೌಂಟ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಆಗಿದೆ, ಡಿಬೆಂಚರ್ ಅಕೌಂಟ್ ಕ್ರೆಡಿಟ್ ಆಗಿದೆ. therefore ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು 8% ಡಿಬೆಂಚರ್ ಅಕೌಂಟ್, that is 80,000. ಓಕೆನಾ. ಅಪ್ಲಿಕೇಶನ್ ಓನ್ಲಿ ಟು ಎಂಟ್ರಿ ಮಾತ್ರ ಪಾಸ್ ಆಗಿರೋದ್ರಿಂದ ಇಲ್ಲಿಗೆ ಅದನ್ನ ಕ್ಲೋಸ್ ಮಾಡಬೇಕು. 80,000. ನೆಕ್ಸ್ಟ್ ಎಂಟ್ರಿ ಅಪ್ಲಿಕೇಶನ್ ಆದ್ಮೇಲೆ ಏನು ಬರುತ್ತಲ್ಲಿ, ಅಲಾಟ್ಮೆಂಟ್. ಸೊ ಅಲಾಟ್ಮೆಂಟ್ ಬಂದಿರೋದ್ರಿಂದ ಅಲಾಟ್ಮೆಂಟ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿ. ಅಲಾಟ್ಮೆಂಟ್ ಅಕೌಂಟ್ ಓಕೆ, ಕ್ರೆಡಿಟ್ ಸೈಡ್ particular amount and particular. Debenture allotment account. Allotment account ಅಲ್ಲಿ journal entries ನೋಡಿ, ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು 8% ಡಿಬೆಂಚರ್ ಅಕೌಂಟ್ ಅಂತ ಆಗಿದೆ. ಅಲ್ಲಿ ಕಂಪೌಂಡ್ journal entries ಬಂದಿದೆ. ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಅಕೌಂಟ್ ಅಂತ ಆಗಿದೆ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಆಗಿದೆ. ಅದರಿಂದ ನಾವು ಅಲಾಟ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡ್ತಿರೋದ್ರಿಂದ ಅಲಾಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಮಾತ್ರ ನಾವು ನೋಡಬೇಕಾಗುತ್ತೆ. ದಟ್ ಮೀನ್ಸ್ ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು 8% ಡಿಬೆಂಚರ್ ಅಕೌಂಟ್ ಒನ್ ಎಂಟ್ರಿ. ಸೆಕೆಂಡ್ ಒನ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಆಗಿದೆ. ಫಸ್ಟ್ ಏನಾಗಿದೆ, ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ to 8% ಡಿಬೆಂಚರ್ ಅಕೌಂಟ್, 8% ಡಿಬೆಂಚರ್ ಅಕೌಂಟ್ ಅಂತ ಆಗಿದೆ. ಅಲಾಟ್ಮೆಂಟ್ ಅಮೌಂಟ್ 20 ಇರೋದ್ರಿಂದ 80,000 ಅಮೌಂಟ್. ನಂತರದಲ್ಲಿ ಡಿಬೆಂಚರ್ ಅಲಾಟ್ಮೆಂಟ್ ಅಕೌಂಟ್ ಕ್ರೆಡಿಟ್ ಆಗಿದೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಿದೆ. therefore ಬ್ಯಾಂಕ್ ಅಕೌಂಟ್ ಬೈ ಬ್ಯಾಂಕ್ ಅಕೌಂಟ್, ಓಕೆ, ಬೈ ಬ್ಯಾಂಕ್ ಅಕೌಂಟ್ 80,000. 2 ಎಂಟ್ರಿ ಮಾತ್ರ ಬಂದಿರೋದ್ರಿಂದ 2 ಎಂಟ್ರಿ ನಾವಲ್ಲಿ ಕ್ಲೋಸ್ ಮಾಡ್ತೇವೆ. ಓಕೆ, 80,000. ನೆಕ್ಸ್ಟ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರುತ್ತದೆ. ಓಕೆ, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟಿಗೆ ಕ್ರೆಡಿಟ್ ಸೈಡ್ ಆಲ್ರೆಡಿ ನಾನು ಲೆಡ್ಜರ್ ಅಕೌಂಟ್ ಅನ್ನ ಮಾಡಿದ್ದೇನೆ, ಆದರೂ ಕೂಡ ನಿಮಗೆ ಒಮ್ಮೆ ಅರ್ಥ ಆಗಲಿ ಅಂತ ಮಾಡ್ತಾ ಇರುವಂಥದ್ದು. ಫಸ್ಟ್ ಅಂಡ್ ಫೈನಲ್ ಕಾಲ್, ಪರ್ಟಿಕ್ಯುಲರ್ rupees and particular debit side. Okay, first and final call account ನೋಡಿ ಅಲ್ಲಿ first and final call account debited to 8% debenture account. After that bank account debited to first and final call account ಅಂತ ಇದೆ ಅಲ್ವಾ. So first and final call account debited to 8% debenture account. ಎಷ್ಟಿದೆ, 50 ಅಂತಂದ್ರೆ 2 lakh rupees ಆಗುತ್ತೆ. ದೆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಏನಾಗಿದೆ, ಅಲ್ಲಿಗೆ ಕ್ರೆಡಿಟ್ ಆಗಿದೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಿದೆ. ಅದರಿಂದ ಬೈ bank account.
2 lakh. Therefore 2 lakh. 2 lakh. Still. So application account, allotment account, first and final account is completed. Next account ಯಾವ್ದು ಬರ್ತದೆ ನಮಗೆ ಇವಾಗ ಡಿಬೆಂಚರ್ ಅಕೌಂಟ್ ಅಂತ ಮಾಡಬೇಕು, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ ಮಾಡಬೇಕು. ಸೊ ಡಿಬೆಂಚರ್ 8% ಡಿಬೆಂಚರ್ ಅಕೌಂಟ್ ಮಾಡೋಣ ಇವಾಗ. 8% ಡಿಬೆಂಚರ್ ಅಕೌಂಟ್. Okay, 8% ಡಿಬೆಂಚರ್ ಅಕೌಂಟ್. 8% ಡಿಬೆಂಚರ್ ಅಕೌಂಟ್ ಏನಾಗಿದೆ, ಎಲ್ಲ ಕಡೆ ಡಿಬೆಂಚರ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಯಾರಿಂದ ಕ್ರೆಡಿಟ್ ಆಗಿದೆ? ಒಂದು ಅಪ್ಲಿಕೇಶನ್ ಅಕೌಂಟ್ ಇಂದ ಕ್ರೆಡಿಟ್ ಆಗಿದೆ, ಅಲಾಟ್ಮೆಂಟ್ ಅಕೌಂಟ್ ಇಂದ ಕ್ರೆಡಿಟ್ ಆಗಿದೆ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ ಅಕೌಂಟ್ ಇಂದ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಇಂದ ಕ್ರೆಡಿಟ್ ಆಗಿದೆ, ದೆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಇಂದ ಕೂಡ ಅದು ಕ್ರೆಡಿಟ್ ಆಗಿದೆ. ಅದರಿಂದ ಫಸ್ಟ್ 8% ಡಿಬೆಂಚರ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಬೈ ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್. ಅಪ್ಲಿಕೇಶನ್ ಅಕೌಂಟ್ ಅಲ್ಲಿ 80,000. ಅಂಡರ್ಸ್ಟುಡ್? ಸೆಕೆಂಡ್ ಎಂಟ್ರಿ ಅಲ್ಲಿ ಡಿಬೆಂಚರ್ 8% ಡಿಬೆಂಚರ್ ಅಕೌಂಟ್ ಕ್ರೆಡಿಟೆಡ್ ಬೈ ಅಲಾಟ್ಮೆಂಟ್ ಅಕೌಂಟ್. ಎಷ್ಟಿದೆ? 80,000. ನೆಕ್ಸ್ಟ್ ಅಲ್ಲಿ ಕಂಪೌಂಡ್ ಜರ್ನಲ್ ಬಂದಿದೆ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಟು 8% ಡಿಬೆಂಚರ್ ಅಕೌಂಟ್. therefore 8% ಡಿಬೆಂಚರ್ ಅಕೌಂಟ್ ಕ್ರೆಡಿಟೆಡ್ ಬೈ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್. ಅಲ್ಲಿ ಎಷ್ಟಿದೆ ಅಂದರೆ 10% ಅಂತಂದ್ರೆ 40,000. ನೆಕ್ಸ್ಟ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಬೈ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಟೋಟಲ್ 2 lakh. There is no debited in the first ಡಿಬೆಂಚರ್ 8% ಡಿಬೆಂಚರ್ ಅಕೌಂಟ್. ಯಾವುದೇ ರೀತಿ ಕೂಡ 8% ಡಿಬೆಂಚರ್ ಅಕೌಂಟ್ ಡೆಬಿಟ್ ಆಗಲಿಲ್ಲ. ಅದರಿಂದ ಏನು ಮಾಡ್ತಾ ಇದ್ದೀವಿ ನಾವಲ್ಲಿ, ಡಿಬೆಂಚರ್ ಅಕೌಂಟ್ ಅನ್ನು ಮಾತ್ರ ಅಲ್ಲಿ ಕ್ರೆಡಿಟ್ ಆಗಿರೋದ್ರಿಂದ ಯಾವುದೆಲ್ಲ ಡೆಬಿಟ್ ಆಗಿತ್ತು ಅದನ್ನು ಮಾತ್ರ ತಗೊಳ್ತಾ ಇದ್ದೇವೆ. ಸೊ ಟೋಟಲ್ ಮಾಡಿ ಹಾಕಿದ್ರೆ 2 lakh, 2,40,000, 3,20,000 and 4 lakh. Okay, here also 4 lakh. 4 lakh to balance carried down. Balance carried down is 4 lakh. This is the debenture account. ಇನ್ನೊಂದು ಅಕೌಂಟ್ ಇದರಲ್ಲಿ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್. ಸೊ ಏನಾಗಿದೆ, ಕಂಪೌಂಡ್ ಜರ್ನಲ್ ನೋಡಿ ಅಲಾಟ್ಮೆಂಟ್ ಮೇಡ್ ಮಾಡಿದಾಗ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಟು ಡಿಬೆಂಚರ್ ಅಕೌಂಟ್ ಅಂತ ಆಗಿದೆ. ಸೊ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟೆಡ್ ಟು 8% ಡಿಬೆಂಚರ್ ಅಕೌಂಟ್. ದಟ್ ಈಸ್ ಹೌ ಮಚ್? 40,000. ಓಕೆ, ಟೋಟಲ್ 40,000 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 40,000. 40,000 ಏನಾಯ್ತದೆ ಅಂದರೆ ಡಿಸ್ಕೌಂಟ್ ಇಶ್ಯೂ ಮಾಡಿದ್ದಾರೆ. ಸೊ ಇದು ಇಲ್ಲಿ ಹೋಗುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ ಅಂಡ್ ಸರ್ಪ್ಲಸ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದರಲ್ಲಿ ಲಾಸಸ್ ಅಂತ ಹೇಳಿ ಪ್ರಿಪೇರ್ ಆಗುತ್ತೆ. ಅದರಿಂದ ರಿಸರ್ವ್ ಅಮೌಂಟ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಅಮೌಂಟ್ ಲೆಸ್ ಆಗುತ್ತೆ. ಓಕೆ, ಆಫ್ಟರ್ ದಟ್ ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್. ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿ. ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಏನಾಗಿದೆ, ಆಲ್ವೇಸ್ ಬ್ಯಾಂಕ್ ಅಕೌಂಟ್
ಡೆಬಿಟ್ ಆಗಿದೆ, ಬಿಕಾಸ್ ಎಲ್ಲ ಟೈಮಲ್ಲೂ ಕೂಡ ಅಮೌಂಟ್ ಕಲೆಕ್ಟ್ ಆದಾಗ ಬ್ಯಾಂಕ್ ಅಕೌಂಟ್ಗೆ ಡೆಬಿಟ್ ಆಗಿರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಡಿವೆಂಚರ್ ಅಪ್ಲಿಕೇಶನ್ ಅಕೌಂಟ್. Debenture application account 80,000. Next to allotment account 80,000. To first and final call account 2 lakh. 2 lakh. ಓಕೆ, ಮತ್ತೆ ಎಲ್ಲೂ ಕೂಡ ಬ್ಯಾಂಕ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಆಗಿಲ್ಲ. ಸೊ ಇಷ್ಟಾಯ್ತು ಅಲ್ಲಿಗೆ 3,60,000 bank balance. So 3,60,000 carried down. 3,60,000. 3,60,000 by balance carried down. Understood? 3,60,000 is balance carried down. ಇಲ್ಲಿಗೆ ಲೆಡ್ಜರ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಇವಾಗ ಬ್ಯಾಲೆನ್ಸ್ ಶೀಟ್ ಮಾಡೋಣ ನಾವು. ಬ್ಯಾಲೆನ್ಸ್ ಶೀಟ್. So this is the format of balance sheet. So particular note and total. So first of all, first one is equity and liabilities. First main equity and liability. Under that, first one is shareholders fund. shareholders fund ಅಲ್ಲಿ ರಿಸರ್ವ್ ಅಂಡ್ ಸರ್ಪ್ಲಸ್ ಇರುತ್ತೆ. ಇದರಲ್ಲಿ ರಿಸರ್ವ್ ಅಂಡ್ ಸರ್ಪ್ಲಸ್. ರಿಸರ್ವ್ ಅಂಡ್ ಸರ್ಪ್ಲಸ್ ಏನಾಗಿದೆ, ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ ಅಂತ ನಮಗೆ ಲಾಸಸ್ ಆಗುತ್ತೆ. ಓಕೆ, ಸರ್ಪ್ಲಸ್ ಆಕ್ಚುಲಿ ನಮಗೆ ಪ್ರಾಫಿಟ್ ಆಗ್ತಾ ಇತ್ತು. ನೋಟ್ ನಂಬರ್ 1. ಓಕೆ, ನೋಟ್ ನಂಬರ್ 1 that is a discount. Discount ಎಷ್ಟಾಗಿದೆ, 40,000 discount. That means minus or bracket, you can take it as bracket, minus 40,000 ಇದೆ. Number 2, non current liabilities. It means ಡಿಬೆಂಚರ್ ಇದೆಯಲ್ಲ, ಡಿಬೆಂಚರ್ ಅಂತ ಲಾಂಗ್ ಟರ್ಮ್ ಪರ್ಪಸ್ಗೋಸ್ಕರ ತಗೊಳ್ಳುವಂಥದ್ದು ಕಂಪನಿ. ಅದರಿಂದ ಇದು ನಾನ್ ಕರೆಂಟ್ ಲಯಬಿಲಿಟೀಸ್. ಈಗಿನ ಲಯಬಿಲಿಟೀಸ್ ಪರ್ಪಸ್ಗೆ ಅಂತಲ್ಲ, ಲಾಂಗ್ ಟರ್ಮ್ಗೆ, ಫಾರ್ ದ ಪರ್ಪಸ್ ಆಫ್ ಪರ್ಚೇಸಿಂಗ್ ಆಫ್ ದ ಫಿಕ್ಸ್ಡ್ ಅಸೆಟ್. ನಾವು ಫಿಕ್ಸ್ಡ್ ಅಸೆಟ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ಡಿಬೆಂಚರ್ಗಳನ್ನ, ಡಿಬೆಂಚರ್ ಹೋಲ್ಡರ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತೇವೆ. ಶಾರ್ಟ್ ಟರ್ಮ್ ಪರ್ಪಸ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಶೇರ್ಗಳನ್ನ ಇಶ್ಯೂ ಮಾಡ್ತೀವಿ, ಬಾಂಡ್ಗಳನ್ನ ಕೊಡುವಂಥದ್ದು. ಬಟ್ ಇಲ್ಲಿ ಏನಾಗುತ್ತೆ, ಡಿಬೆಂಚರ್ ಇಶ್ಯೂ ಮಾಡ್ಕೊಳ್ಳುವಂಥದ್ದು ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಆಗುತ್ತೆ. therefore 8% ಡಿಬೆಂಚರ್ ಅಥವಾ ಲಾಂಗ್ ಟರ್ಮ್ ಡಿಬೆಂಚರ್ ಅಂತ ಕೂಡ ತಗೊಳ್ಬಹುದು. 8% ಲಾಂಗ್ ಟರ್ಮ್ ಡಿಬೆಂಚರ್. ಲಾಂಗ್ ಟರ್ಮ್ ಡಿಬೆಂಚರ್ ಎಷ್ಟಿದೆ ಟೋಟಲ್ ಡಿಬೆಂಚರ್? ನೋಟ್ ನಂಬರ್ 2 ಅಲ್ಲಿ ನೀವು ಮಾಡಿದಿರಾ 4 lakh ಇದೆ ಟೋಟಲ್ ಅಲ್ವಾ? 4 lakh rupees ಡಿಬೆಂಚರ್ ಅಕೌಂಟ್ ನೀವು ಪ್ರಿಪೇರ್ ಮಾಡಿದಾಗ, ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ನಿಮಗೆ 4 lakh rupees ಬಂದಿದೆ. therefore ಹಾಗಾದ್ರೆ ಟೋಟಲ್ ಲಯಬಿಲಿಟೀಸ್ ಎಷ್ಟಾಯ್ತು ಅಲ್ಲಿಗೆ? 4 lakh minus 40 is equal to 3,60,000. 3,60,000 is the total liabilities. Next, number 2, mainly asset. ಅಸೆಟ್ ಅಲ್ಲಿ ನಮ್ಗೆ ಏನಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಈ ಒಂದು ಕಂಪನಿಯಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇರೋದ್ರಿಂದ ಏನಾಗುತ್ತೆ, ಅದು ಕರೆಂಟ್ ಲಯಬಿಲಿಟೀಸ್ ಅಂತ ಆಗುತ್ತೆ. ಫಸ್ಟ್ ಒನ್ ಅಲ್ಲಿ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಏನೂ ಇಲ್ಲ. ಸೆಕೆಂಡ್ ಒನ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ನಮಗಲ್ಲಿ? 3,60,000 ಬ್ಯಾಂಕ್ ಬ್ಯಾಲೆನ್ಸ್ ಇದೆ. therefore 3,60,000. 3,60,000 both are tallied here. So this is called as the balance sheet of the Arpita Company Limited. Understood? So total ಏನಾಯ್ತು ಅದರಲ್ಲಿ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅಂತ ತಗೊಳ್ತಾ ಇದ್ದೀವಿ ನಾವು. ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಬೇಕಾದ್ರೆ ತಗೊಳ್ಬೋದು. ಸೊ ಟೋಟಲ್ 3,60,000 in liability side and asset side also 3,60,000. So both are tallied. So this is the problems on the debenture or issue of the discounts. Okay. Practice at home only.